ಇದ್ಯಾ ಬಾಟಲ್ ರೇಣುಕಾ? ಇದ್ರಲ್ಲಿರೋದು ಏನೋ ಔಷಧಿ ಅನ್ನಿಸ್ತಿದೆ. ಅಯ್ಯಯ್ಯೋ, ನಾನು ಇದನ್ನ ಎತ್ತೇ ಇಟ್ಟಿಲ್ವಲ್ಲ, ಇದನ್ನಿಲ್ಲೇ ಇಟ್ಬಿಟ್ಟಿದ್ದೀನಲ್ಲ. ಇದನ್ನೇನಾದರೂ ಬೇರೆಯವ್ರು ನೋಡಿದ್ರೆ 108 ಪ್ರಶ್ನೆ ಕೇಳ್ತಾರೆ. ಈಗ ನಾನು ಸಿಕ್ಕಾಕೊಂಡಂಗೆ. ಹೇಗಪ್ಪ ಇದರಿಂದ ಬಚಾವಾಗೋದು? ಇದ್ಯಾವ ಥರ ಔಷಧಿ ಇಷ್ಟೊಂದು ಘಾಟ್ ಇದೆಯಲ್ಲ? ಇದ್ ನೋಡಿದ್ರೆ ನಾಟಿ ಔಷಧಿ ತರಾನೂ ಇಲ್ಲ. ಮತ್ತಿದೇನಿರ್ಬೋದು? ಅಕ್ಕ, ಅದು ಕೆಮ್ಮಿನ ಔಷಧಿ. ಏನು, ಕೆಮ್ಮಿನ ಔಷಧಿನ? ಆ ಥರ ಔಷಧಿನ ಈ ಥರ ಬಾಟ್ಲಲ್ಲಿ ಹಾಕೊಡ್ತಾರ? ಅಕ್ಕ, ಇದು ನಾಟಿ ಔಷಧಿಯಿಂದ ಮಾಡಿರೋ ಕೆಮ್ಮಿನ ಔಷಧಿ. ನನ್ನ ಗಂಡ ಯಾವಾಗಲೂ ಕುಡ್ಕೊಂಡು ಬಂದು ಜೋರಾಗಿ ಕೆಮ್ತಾ ಇದ್ನಲ್ಲ, ಆಗ ಅವನಿಗೆ ಅಂತ ತಂದ್ಕೊಟ್ಟಿದ್ದೆ. ಅಲ್ಲಿಂದ ಬರುವಾಗ ಯಾವುದೋ ಗ್ಯಾನ್ದಲ್ಲಿ ಇದನ್ನ ಬ್ಯಾಗಲ್ಲಿ ಹಾಕೊಂಡು ತಂದ್ಬಿಟ್ಟಿದ್ದೀನಿ. ಬಿಸಾಕೋಣ ಅಂತ ಅಲ್ಲಿಟ್ಟಿದ್ದೆ ಅಕ್ಕ, ಮರ್ತೋಗ್ಬಿಟ್ಟೆ. ನನಗೆ ಗೊತ್ತಿರೋ ಹಾಗೆ ಇದನ್ನ ತಗೊಂಡು ಬಂದು ತುಂಬ ದಿವಸ ಆಗಿದೆ. ಇದ್ರ ಡೇಟು ಮುಗ್ದೋಗಿದೆ ಅನ್ಸುತ್ತೆ ಅಕ್ಕ. ಕೊಡಿ, ಇದನ್ನ ಬಿಸಾಕ್ತೀನಿ. ಅಯ್ಯೋ, ಬಿಸಾಕದಲ್ಲೇ ಏನು ಬೇಡ. ಈ ಬಾಟಲ್ ಚೆನ್ನಾಗಿದೆ. ಇದ್ರಲ್ಲಿರೋ ಔಷಧಿನ ಚೆಲ್ಲಿ ತೊಳೆದು ಇದ್ರಲ್ಲೇ ಎಣ್ಣೆನ ಹಾಕಿ ತುಂಬಿಸ್ತೀನಿ. ಅಯ್ಯಯ್ಯೋ ಅಕ್ಕ, ಬೇಡ. ನಾನು ಹೊಸ ಬಾಟ್ಲು ತಂದ್ಕೊಡ್ತೀನಿ, ಕೊಡಿ. ಇದನ್ನ ಬಿಸಾಕೋಣ. ಬೇಡ ಅಂತ ಹೇಳ್ದೆ ತಾನೆ. ಈ ಮನೇಲಿ ಚಿಕ್ಕ ಯಜಮಾನ್ರು ಕುಡಿಯೋ ದೊಡ್ಡ ದೊಡ್ಡ ಬಾಟ್ಲ್ ಬಿಟ್ರೆ ಈ ತರ ಸಣ್ಣ ಬಾಟ್ಲು ಸಿಗೋದೇ ಇಲ್ಲ. ಇದನ್ನೇ ಉಪಯೋಗಿಸ್ಕೊಳ್ಳೋಣ. ರೇಣುಕಾ, ಇದ್ಯಾಕೆ ಹೀಗೆ ನಿಂತಿದ್ಯಾ? ಏನಿಲ್ಲ ಅಕ್ಕ, ಇದನ್ನ ನೋಡ್ತಿದ್ದ ಹಾಗೆ ನನ್ನ ಗಂಡ ನೆನಪಾದ, ಅದಕ್ಕೆ. ಯೋಚನೆ ಮಾಡ್ಬೇಡ. ಅವನಿಗೆ ನೀನು ಬೇಕು ಅಂತ ಅನ್ನಿಸ್ದಾಗ ಅವನೇ ಬದಲಾಗಿ ನಿನಗೋಸ್ಕರ ಹುಡ್ಕೊಂಡು ಬರ್ತಾನೆ. ಬರ್ದೇ ಹೋದ್ರೆ ಈ ಮನೆಯಲ್ಲಿ ನಿಂಗೆ ಒಳ್ಳೆ ಬದುಕು ಸಿಕ್ಕಿದ್ಯಲ್ಲ, ಇಲ್ಲೇ ಆರಾಮಾಗಿರು. ರಾಜೇಶ್ವರಿ, ತಾರಕ್, ಮಯೂರಿ, ಸಮಂತ, ಎಲ್ಲರೂ ಬನ್ನಿ. ಯಾಕೆ ಡ್ಯಾಡಿ ಎಲ್ಲರೂ ಕೂಗ್ತಾ ಇದ್ದೀರಾ? ಏನ್ ವಿಷಯ? ಎಲ್ಲರೂ ಬರ್ಲಿ, ಹೇಳ್ತೀನಿ. ಏನ್ರಿ ಎಲ್ಲರೂ ಕೂಗ್ತಾ ಇದ್ದಾರೆ? ಏನ್ ವಿಷಯ ಇರ್ಬೋದು? ಮತ್ತೆ ತಾರಕ್ನ ಮಯೂರ್ನ ಎಲ್ಲಿಗಾದ್ರೂ ಕಳಿಸ್ತಾರ, ಅಥವಾ ಇನ್ಯಾವ ಡ್ರಾಮಾ ಕಾದಿದ್ಯೋ? ನನಗೆ ಯಾವುದೋ ಹಾಗನ್ನಿಸ್ತಿಲ್ಲ. ಅವ್ರ ಕೈಯಲ್ಲಿರೋ ಎನ್ವಲಪ್ ನೋಡಿದ್ರೆ ನೀನು ಆಸ್ತಿಲಿ ಪಾಲ್ ಕೇಳಿದೆಲ್ವಾ, ಅದೇ ಎಲ್ಲ ರೆಡಿ ಮಾಡ್ಕೊಂಡು ಡ್ರಾಫ್ಟ್ ತಂದಿದ್ದಾರೆ ಅನ್ಸುತ್ತೆ. ನಿಮ್ ತಲೆ ತಾಮ್ರದ ತಪ್ಪಲೆ, ಸುಮ್ಮನೆ ನಿಂತ್ಕೊಳ್ಳ. ಅಲ್ಲ, ನೀನೇ ಕೇಳ್ಬಿಟ್ಟು ನೀನೇ ಬೈತಿದ್ಯಾ? ಅದಕ್ಕೆ ಹೇಳೋದು, ಹೆಂಗಸರ ಹತ್ರ ತಲೆ ಆಡ್ಸ್ಕೊಂಡೇ ಇರ್ಬೇಕು ಹೊರತು ಉತ್ತರ ಕೊಡಕ್ ಹೋಗ್ಬಾರ್ದು ಅಂತ. ಸುಮ್ಮನೆ ಇರಿ. ಏನ್ ವಿಷಯ? ಯಾಕೆ ಎಲ್ರೂ ಕರೀತಾ ಇದ್ದೀರಾ? ಒಂದ್ ನಿಮಿಷ, ತಾರಕು ಮಯೂರಿ ಬಂದ್ಬಿಡ್ಲಿ, ಹೇಳ್ತೀನಿ. ಯಾಕೆ? ಅವ್ರಿಲ್ದೆ ಹೇಳೋದಕ್ಕಾಗೋದಿಲ್ವಾ? ಮುಖ್ಯವಾಗಿ ಅವರಿಬ್ರು ಇರ್ಬೇಕು. ಹಾಗಾದ್ರೆ ನಾನು ಹೋಗ್ತೀನಿ, ಅವ್ರ ಹತ್ರನೇ ಹೇಳ್ಕೊಡಿ. ನಿಂತ್ಕೋ ರಾಜೇಶ್ವರಿ.